ಶ್ರೀಲಂಕಾದಲ್ಲಿ ಆನೆ ಮೈ ಉಜ್ಜಿದ ನಿವೇದಿತಾ ಗೌಡ ಅಂಡ್ ಮಮ್ಮಿ. ಹೌದು, ಬಿಗ್ ಬಾಸ್ ಮೂಲಕ ಸದ್ದು ಮಾಡಿದ್ದ ನಿವೇದಿತಾ ಗೌಡ ಮುಂದೆ ಬೆಳೆದು ಬಂದ ಹಾದಿಯನ್ನು ವಿಶೇಷವಾಗಿ ಹೇಳಬೇಕಿಲ್ಲ. ಹೊಸ ವರ್ಷವನ್ನು ವಿದೇಶದಲ್ಲಿ ಕಳೆಯಬೇಕು ಎಂದು ನಿರ್ಧರಿಸಿದ್ದ ನಿವೇದಿತಾ ಗೌಡ ಥೈಲ್ಯಾಂಡ್ಗೆ ಹಾರಿದ್ರು. ಅಲ್ಲಿ ಅವರು ಕಳೆದ ಕ್ಷಣಗಳನ್ನು ರೀಲ್ಸ್ ಮಾಡಿ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡ್ತಿದ್ರು. ಇವರು ಪೋಸ್ಟ್ ಮಾಡಿದ ವಿಡಿಯೋಗಳಿಗೆ ನೆಟ್ಟಿಗರು ಪಾಸಿಟಿವ್ ಆಗಿ ಕಮೆಂಟ್ ಮಾಡಿದ್ದಕ್ಕಿಂತ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ದೇ ಹೆಚ್ಚು. ನಿವೇದಿತಾ ಗೌಡಗೆ ಬೈದು ನೆಟ್ಟಿಗರು ಅದೆಷ್ಟೇ ಕಮೆಂಟ್ಗಳನ್ನು ಮಾಡಿದ್ರು, ಅವರು ಹಾಕಿದ ಒಂದೊಂದು ವಿಡಿಯೋನು ಮಿಲಿಯನ್ ಲೆಕ್ಕದಲ್ಲಿ ವ್ಯೂಸ್ ಪಡೆದುಕೊಂಡಿದೆ. ಇನ್ನೊಂದು ಕಡೆ ನಿವೇದಿತಾ ಗೌಡ ಕೂಡ ನೆಟ್ಟಿಗರ ಕಮೆಂಟ್ಗಳಿಗೆ ತಲೆ ಕೆಡಿಸಿಕೊಂಡಿಲ್ಲ. ಈಗ ಥೈಲ್ಯಾಂಡ್ಗೆ ಗುಡ್ ಬೈ ಹೇಳಿ ಶ್ರೀಲಂಕಾ ಪ್ರವಾಸದಲ್ಲಿ ಇದ್ದಾರೆ. ಅದು ಈ ಬಾರಿ ಅವರ ತಾಯಿ ಹೇಮಾ ಕೂಡ ಜೊತೆಯಾಗಿದ್ದಾರೆ. ನಿವೇದಿತಾ ಗೌಡ ಥೈಲ್ಯಾಂಡ್ ಪ್ರವಾಸದಲ್ಲಿ ಇದ್ದಾಗ ಮಾಡಿದ ರೀಲ್ಸ್ ಬಗ್ಗೆನೇ ಇನ್ನೂ ಚರ್ಚೆ ಆಗ್ತಿದೆ. ಇಷ್ಟರಲ್ಲೇ ಶ್ರೀಲಂಕಾದಲ್ಲಿ ಅಮ್ಮನೊಂದಿಗೆ ಸೇರಿಕೊಂಡು ಆನೆಗೆ ಸ್ನಾನ ಮಾಡಿಸುತ್ತಿರುವ ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ. ಈ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡುತ್ತಿದೆ. ನೆಟ್ಟಿಗರು ಕಮೆಂಟ್ಗಳ ಮೇಲೆ ಕಮೆಂಟ್ಗಳನ್ನು ಮಾಡುವುದಕ್ಕೆ ಶುರು ಮಾಡಿದ್ದಾರೆ. ಅಮ್ಮ ಮಗಳು ಇಬ್ರು ಶ್ರೀಲಂಕಾದಲ್ಲಿ ಫುಲ್ ಜಾಲಿ ಮೂಡ್ನಲ್ಲಿದ್ದಾರೆ. ಹೌದು, ಜಾಲಿಯಾಗಿ ಶ್ರೀಲಂಕಾದ ಸುಂದರ ತಾಣಗಳಲ್ಲಿ ಎಂಜಾಯ್ ಮಾಡ್ತಿದ್ದಾರೆ. ಇಲ್ಲಿಯವರೆಗೂ ಶೇರ್ ಮಾಡಿಕೊಂಡ ವಿಡಿಯೋದಲ್ಲಿ ಕೇವಲ ಅವರೊಬ್ಬರೇ ಇರ್ತಿದ್ರು. ಆದ್ರೆ ಈ ಬಾರಿ ಅವರ ಅಮ್ಮ ಹೇಮಾ ಕೂಡ ಸೇರಿಕೊಂಡಿದ್ದರಿಂದ ನೆಟ್ಟಿಗರು ಕಮೆಂಟ್ ಮಾಡುವ ದಾಟಿ ಕೊಂಚ ಮಟ್ಟಿಗೆ ಬದಲಾಗಿದೆ. ಕಮೆಂಟ್ಗಳು ಮಾತ್ರ ಸಖತ್ ಮಜವಾಗಿವೆ. ನೆಟ್ಟಿಗರೊಬ್ಬರು ಆನೆ ಏನ್ ಪುಣ್ಯ ಮಾಡಿತ್ತು ಮಾರೆ ಅಂತ ಕಮೆಂಟ್ ಮಾಡಿ ಹೊಟ್ಟೆ ಹುರಿದುಕೊಂಡಿದ್ದಾರೆ. ಇನ್ನೊಬ್ರು ಆನೆಯ ಇನ್ನರ್ ವಾಯ್ಸ್ ಜೀವನ ಸಾರ್ಥಕ ಆಯಿತು ಬೇಬಿ ಎಂದು ಆನೆನೇ ಖುಷಿ ಪಟ್ಟಿದೆ ಅನ್ನೋ ರೀತಿ ಕಮೆಂಟ್ ಮಾಡಿದ್ದಾರೆ. ಏನೇ ಇದ್ರೂ ನಿವೇದಿತಾ ಗೌಡ ವಿಚ್ಛೇದನ ಬಳಿಕ ಕುಗ್ಗಿಲ್ಲ. ತಮ್ಮ ಬದುಕಿನಲ್ಲಿ ಖುಷಿಯಾಗಿ ಇರುವುದನ್ನ ಕಂಡುಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಿಂದ ಹೊರಬಂದ ಮೇಲೆ ಸಿಕ್ಕಿದ ಜನಪ್ರಿಯತೆಯನ್ನು ಕಾಪಾಡಿಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಇನ್ನೊಂದು ಕಡೆ ರಿಯಾಲಿಟಿ ಶೋ, ಸಿನಿಮಾ ಅಂತ ಗಮನ ಹರಿಸುತ್ತಿದ್ದಾರೆ. ವಿದೇಶ ಪ್ರವಾಸ ಮುಗಿಸಿ ಬಂದ ಬಳಿಕ ವೃತ್ತಿ ಬದುಕಿನ ಬಗ್ಗೆ ಅವರ ಮುಂದಿನ ಹೆಜ್ಜೆ ಏನು ಅನ್ನುವುದು ಗೊತ್ತಾಗಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, NCIB ಟೈಮ್ಸ್ ಮೀಡಿಯಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.